ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಧೃತಿ ಲಾಗ್ಸ್. ನಾನು ಇವತ್ತು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ನಮಗೆ ಸಾಯಂಕಾಲ ಸ್ವಲ್ಪ ಕಾಫಿ ಟೀ ಕುಡಿದೋ ಅಭ್ಯಾಸ ಅಲ್ವ, ಹಾಗಾಗಿ ಇವತ್ತು ಜಸ್ಟ್ ಲೈಟಾಗಿ ಕಾಫಿನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಮಳೆ ಬಂದಿದೆ. ಸೊ ನೋಡೋಣ ಹೇಗಿರುತ್ತೆ ಈ ಲಾಗು ಅಂತ. ಸೊ ಮಳೆ ಬರೋ ಹಾಗಾಗಿತ್ತು, ಹಾಗಾಗಿ ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ಬಟ್ಟೆ ತೊಗೊಂಬಂದ್ರಾಯ್ತು ಅಂತ ಹೋದೆ. ಬಟ್ ಅಷ್ಟಲ್ಲಿ ನೋಡಿದೆ ಮಳೆ ಬರೋಗಾಗಿತ್ತು ನಿಜ, ಬಟ್ ಅಷ್ಟೊಂದು ಮಳೆ ಬರುತ್ತೆ ಇಲ್ಲ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ವಾಕ್ ಮಾಡಿದೆ. ಹಾಗೆ ಮಳೆ ಬರುವಂಥ ಟೈಮ್ ಇದ್ದಾಗ ತುಂಬಾ ತಂಪ ಅನಿಸುತ್ತೆ ಅಲ್ವಾ ಹೊರಗಡೆ ಹವಾ ಅನ್ನೋದು. ಹಾಗಾಗಿ ಒಂದೆರಡು ನಿಮಿಷ ಸ್ವಲ್ಪ ಚೆನ್ನಾಗಿ ಅಲ್ಲೇ ವಾಕ್ ಮಾಡಿದೆ. ನೋಡಿ, ಈ ರೀತಿ ತಂಪಾಗಿತ್ತಂದರೆ ಮನೆ ಒಳಗೆ ಹೋಗೋಕೆ ಮನಸ್ಸೇ ಆಗೋದಿಲ್ಲ, ಆ ರೀತಿ ಅನಿಸ್ತಿರತ್ತೆ. ಹಾಗೆಯೇ ಮೇಲ್ಗಡೆ ವ್ಯೂ ನೋಡಿದರೆ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು. ಈ ರೀತಿ ಮಳೆ ಬಂದುಬಿಟ್ಟು ಎಲ್ಲ ಕಡೆಯೂ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ. ಹಾಗೆ ಇನ್ನು ಬಟ್ಟೆನ ತಗೊಂಡ್ಬಿಟ್ಟು ಹೋದ್ರಾಯ್ತು ಅಂತ ಹೇಳಿ ಹೋಗ್ತಾ ಇದ್ದೆ. ಆದರೆ ಇತ್ತೀಚೆಗೆ ಮಳೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ನೋಡಿ. ಎಷ್ಟೋ ಸಾರಿ ಮಳೆ ಬರೋಕೆ ಆಗಿಬಿಟ್ಟು ತುಂಬ ಗುಡುಗು ಸಿಡ್ಲು ಎಲ್ಲನೂ ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಟ್ ಏನಾಗುತ್ತೆ, ಗಾಳಿ ಒಂದು ಕಡೆ ಎಲ್ಲೋ ಬೀಸಿಬಿಟ್ಟು ಮಳೆನೇ ಇಲ್ದಾಗ ಮಾಡ್ತಾನೆ ಇದೆ. ಯಾಕೇನೋ ಪ್ರಕೃತಿ ವಿಕೋಪ ಅನಿಸುತ್ತೆ ಅಲ್ವಾ. ಎಲ್ಲ ಕಡೆಯೂ ಇದೇ ರೀತಿ ಆಗ್ತಾ ಇದೆ, ಮಳೆಯ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಬಟ್ಟೆನ ತಗೊಂಡು ಬಂದುಬಿಟ್ಟು ಕೆಳಗಡೆ ಬಂದು ಕಾಫಿನ ಮಾಡ್ತಾಯಿದ್ದೆ ನೋಡಿ. ಜಸ್ಟ್ ಎಲ್ಲರೂ ಕಾಫಿನ ಮಾಡೇ ಇರ್ತಾರೆ, ಅದರಲ್ಲೇನು ಹೊಸದಾಗಿ ಇರೋದಿಲ್ಲ ಅಲ್ವಾ. ಹಾಗಾಗಿ ನಾನು ಸಕ್ಕರೆ ಮತ್ತು ಕಾಫಿನ ಮಿಕ್ಸ್ ಮಾಡಿಬಿಟ್ಟು ನಂತರ ಬಿಸಿ ಹಾಲನ್ನ ಹಾಕಿ ಮಿಕ್ಸ್ ಮಾಡಿದರೆ ಕಾಫಿ ಅಂತೂ ಇನ್ಸ್ಟೆಂಟಾಗಿ ರೆಡಿ ಆಗಿಬಿಡುತ್ತೆ ನೋಡಿ. ಇನ್ನು ಕಾಫಿನ ಕುಡಿದ್ರಾಯ್ತು ಅಂತ ನನಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಕಾಫಿನ ಮಾಡಿದೆ. ಆಲ್ಮೋಸ್ಟ್ ಕಾಫಿ ಕುಡಿಯೋದು ತುಂಬ ಕಡಿಮೆ, ಟೀ ಕುಡಿಯೋದು ನಮ್ಮ ಕಡೆ ಹೆಚ್ಚಿಗೆ. ಒಂದು ದಿನದಲ್ಲಿ 3-4 ಸಾರಿ ಆದರೂ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾಯಿಯವರು ಈ ರೀತಿ ಕುಡಿತಾನೆ ಇರ್ತಾರೆ ನೋಡಿ. ಹಾಗಾಗಿ ನಾನು ಕೂಡ ಕಡಿಮೆ, ನಾವು ಅಷ್ಟೆಲ್ಲ ಕುಡಿಯೋಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಕೂಡ ಸ್ಪೆಷಲ್ ಆಗಿರೋಂಥ ಅಡುಗೆನ ಮಾಡ್ತಾ ಇದ್ದೀನಿ. ಸೊ ಏನು ಅಂತ ನೋಡೋಣ ಮಾಡಿ. ಫಸ್ಟ್ ನಾನು ಸಾಂಬಾರಿಗೆ ಅಂತ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾವ ರೀತಿ ನಾನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು ಗೊತ್ತಾ, ನನ್ನ ಹಸ್ಬೆಂಡ್ ಹೇಗಂದರೆ ವೆಜ್ ಏನಾದರೂ ಅಡುಗೆ ಮಾಡಿದ್ರೆ ಓಕೆ ಅನ್ನೋ ರೀತಿಯಾಗಿ ಊಟ ಮಾಡಿಬಿಡ್ತಾರೆ. ಅದೇ ನಾನ್ ವೆಜ್ ಇತ್ತಂದರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಒಂದು ದಿನ ಬಿಟ್ಟು ಇನ್ನೊಂದು ದಿನ ನೆಕ್ಸ್ಟ್ ಡೇ ಏನಾದರೂ ಒಂದು ಈ ರೀತಿ ರುಚಿಯಾದ ರೆಸಿಪಿ ಬೇಕು. ಹಾಗಾಗಿ ಫಸ್ಟ್ ನಾನು ಇಲ್ಲಿ ಸಾಂಬಾರ್ದು ರೆಡಿ ಮಾಡ್ಕೊಳ್ತಾ ಇದ್ದೆ. ಅಂದರೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಎಲ್ಲ ಮಸಾಲ, ಡ್ರೈ ಮಸಾಲ ಏನು ಸಾಂಬಾರಿಗೆ ಹಾಕಬೇಕಲ್ವ, ನಾನು ಮಿಕ್ಸಿನಲ್ಲೇ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಖಾರ, ಅರಿಶಿಣ ಪುಡಿ, ಹಾಗೆಯೇ ಯಾವ್ದಾದ್ರು ಮಸಾಲ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ಮಳೆ ಬರ್ತಾ ಹಾಗಾಗಿತ್ತಲ್ವ, ಹಾಗಾಗಿ ಕರೆಂಟ್ ಹೋಗ್ಬಿಡ್ತು. ಹಾಗೆ ಕೀಮಾ ಹೊಡ್ಸ್ಕೊಂಬಂದಿದ್ರು. ಇದು ಮಟನ್ನ ತೊಗೊಂಡು ಬಂದಿದ್ರು ನೋಡಿ. ಇವ್ರಿಗೆ ಈ ರೀತಿಯಾಗಿ ಮಟನ್ ಆಗಿರ್ಬೋದು ಈ ರೀತಿ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನ ಕ್ಲೀನಾಗಿ ತೆಗೆದುಬಿಟ್ಟು ನೀರನ್ನ ಸೋಸಲಿಕ್ಕೆ ಇಟ್ಕೊಂಡೆ. ಹಾಗೆಯೇ ಇಲ್ಲೇ ಮಟನ್ನ ಮತ್ತೆ ತೊಳೆದ್ಬಿಟ್ಟು ಉಳಿದಿರೋದನ್ನ ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕಿ ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಇಲ್ಲಿ ತೊಳೆದಿಟ್ಕೊಂಡಿರೋಂಥ ಕೀಮಾನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನ ಒನ್ ಟೈಮು ಮಿಕ್ಸರಲ್ಲಿ ಜಸ್ಟ್ ಗರ್ ಅಂತ ಅನ್ನಿಸ್ಕೋಬೇಕು. ಬಟ್ ಇಲ್ಲಿ ಕರೆಂಟ್ ಹೋಗಿರೋದ್ರಿಂದ ಆ ರೀತಿ ಮಾಡೋಕ್ಕಾಗಲಿಲ್ಲ ನನಗೆ. ಇನ್ನು ವೆಯ್ಟ್ ಮಾಡ್ಕೊಂಡು ಕೂತ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ನೀವಾದರೆ ಒನ್ ಟೈಮ್ ಕೀಮಾನ ಮಿಕ್ಸಿನಲ್ಲಿ ನೀರು ಇಲ್ಲದೇ ಎಲ್ಲ ನೀರು ಡ್ರೈ ಆದಮೇಲೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಸಿ ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಜೀರಿಗೆ ಮತ್ತು ಅಜ್ವಾಯಿನ ಹಾಕೊಂಡ್ಬಿಟ್ಟು ಇದನ್ನ ಕುಟ್ಕೊಳ್ತಾ ಇದ್ದೀನಿ. ಅಂದರೆ ಕರೆಂಟ್ ಇದ್ದಿತ್ತಂದರೆ ಇದನ್ನ ಜಾರಲ್ಲಿ ಹಾಕೊಂಡ್ಬಿಟ್ಟು ತಿರುಗಿಸ್ಕೊಳ್ಬಹುದು. ಬಟ್ ನಾನು ಇಲ್ಲಿನೇ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಈರುಳ್ಳಿನ ಕೂಡ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಈರುಳ್ಳಿನೂ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಸಿರು ಮೆಣಸಿನ್ಕಾಯಿ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೊಳ್ಬಹುದು. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಇಟ್ಕೊಂಡಿರೋಂಥ ಒಂದಿಷ್ಟು ಮಸಾಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಆಗಲೇ ಮಿಕ್ಸಿ ಮಾಡ್ಕೊಂಡೆ ನೋಡಿ, ಆ ಒಂದು ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕೊಂಡ್ಬಿಟ್ಟು ನಂತರ ಇವಾಗ ಖಾರ ಆಗಿರ್ಬೋದು, ಅರಿಶಿಣ ಪುಡಿ, ಉಪ್ಪು, ಹಾಗೆಯೇ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲೆ ಯಾವುದಿರುತ್ತೆ ಅದನ್ನ ಹಾಕ್ಕೊಳ್ಬೋದು. ಇದಕ್ಕೆ ಮೇನ್ ಅಂದ್ಬಿಟ್ರೆ ಇದು ಹುರಿಗಡಲೆ ಪುಡಿ ಅಂದರೆ ಪುಟಾಣಿ ಇರುತ್ತಲ್ವ, ಅದನ್ನು ತುಂಬ ಬೇಡ, 1 ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇದು ತುಂಬ ಚೆನ್ನಾಗಿರುವಂಥ ಮಟನ್ ಕಟ್ಲೆಟ್ನ ಮಾಡ್ತಾಯಿದ್ದೀನಿ. ಬೇಕಿದ್ನಿ ಇದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಉಂಡೆ ಅಂದರೆ ಕೀಮಾ ಉಂಡೆ ಕೂಡ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಉಂಡೆನ ಡೀಪ್ ಫ್ರೈ ಎಲ್ಲ ಮಾಡ್ಕೊ ಹೋಗ್ತಾ ಇಲ್ಲ, ಜಸ್ಟ್ ಕಟ್ಲೆಟ್ ಥರ ಮಾಡ್ತಾಯಿದ್ದೀನಿ. ಈ ರೀತಿ ಬರ್ಗರ್ನಲ್ಲಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಕೊಡ್ತಾರಲ್ವ, ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ಇಲ್ಲಿ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾಯಿದ್ದೆ ನೋಡಿ. ಸಾಂಬಾರಿಗೆ ಅದೇ ಒಂದು ಕುಕ್ಕರ್ನೇ ತಗೊಂಡ್ಬಿಟ್ಟು ಅದರಲ್ಲಿ ನಾವು
ವಾಪಸ್ ಎಣ್ಣೆನ ಹಾಕಿ ಹಾಗೆಯೇ ಎಲ್ಲ ಮಸಾಲಾನ ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ನಾನು ಮಸಾಲಾನ ಅಂದರೆ ಹುರ್ಕೊಂಡಿಲ್ಲ, ಅಂದರೆ ಫ್ರೈ ಮಾಡಿದೆ ಡೈರೆಕ್ಟಾಗಿ ಟೊಮ್ಯಾಟೊ ಇರೋದನ್ನ ಎಲ್ಲನೂ ಹಾಕಿದ್ನಲ್ವ. ಹಾಗಾಗಿ ಇವಾಗ ಎಣ್ಣೆಯಲ್ಲಿ ಎಲ್ಲ ಮಸಾಲನ್ನು ಹಾಕ್ಕೊಂಡ್ಬಿಟ್ಟು ಫಸ್ಟು ಅದು ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇವಾಗ ನಾವು ಬೇಯಿಸ್ಕೊಳ್ತಾ ಬರಬೇಕು. ಸೈಡ್ ಇಟ್ಟು ಎಣ್ಣೆನ ಬಿಡ್ತಾ ಇದ್ರೆ ಚೆನ್ನಾಗಿ ಬೆಂದಿರುತ್ತೆ, ಜೊತೆಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಎಣ್ಣೆ ಅದು ಎಲ್ಲನೂ ಸಪ್ರೇಟ್ ಆಗಿವರೆಗೂ ಮಸಾಲ ಮತ್ತು ಎಣ್ಣೆ ಸಪ್ರೇಟಾಗಿ ಚೆನ್ನಾಗಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ಬಿಟ್ಟು ನಂತರ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಹಾಗೆಯೇ ಇವಾಗ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಕೂಡ ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ನ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಮಟನ್ ಸಾಂಬಾರು ಕೂಡ. ನೀವು ಆಲ್ಮೋಸ್ಟ್ ಈ ರೀತಿ ಟ್ರೈ ಮಾಡಿರ್ತೀರ. ಹಾಗೆ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಕೂಡ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯಾದ ಡಿಫ್ರೆಂಟ್ ವೇನಲ್ಲಿನೇ ಅವ್ರವ್ರ ಅಡುಗೆನ ಮಾಡ್ತಿರ್ತಾರಲ್ವ. ಹಾಗೆಯೇ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಲಾಸ್ಟಿಗೆ ಸ್ವಲ್ಪ ಈ ರೀತಿ ಹುಳಿನ ಹಾಕೋದ್ರಿಂದ, ಅಂದರೆ ಟ್ಯಾಮ್ರಿನ್ ಹುಣಸೆ ಹುಳಿನ ಹಾಕೋದು ತುಂಬಾ ರುಚಿ ಕೊಡುತ್ತೆ. ಹಾಗೆಯೇ ಹುಣಸೆ ಹುಳಿ ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ತುಂಬಾ ಹೆಲ್ತಿಗೆ ಇಂಪಾರ್ಟೆಂಟು, ಅದು ಕೂಡ ಹಾಕೊಳ್ತಾ ಇದ್ದೀನಿ ಲಾಸ್ಟಿಗೆ. ಇನ್ನು ಮೇಲ್ಗಡೆ ಸ್ವಲ್ಪ ಮಟನ್ ಮಸಾಲಾನ ತೊಗೊಂಡು ಬಂದಿದ್ದನ್ನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಹೊರಗಡೆ ಅಂತ ಏನು ತಂದಿರ್ತೀವಲ್ಲ ಈ ರೀತಿ ಸಾಂಬಾರಾಗಿರ್ಬೋದು, ಮಸಾಲೆನಾಗಿರ್ಬೋದು, ಸಾಂಬಾರು ಪೌಡರ್ಸು, ಇದು ಯಾವುದು ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ ನೋಡಿ. ಮನೆಯಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಮನೆಯಲ್ಲಿ ಮಾಡಿರೋಂಥ ಮಸಾಲನ ಪ್ರಿಪೇರ್ ಮಾಡ್ತೀನಿ. ಹಾಗೆ ಕೀಮಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಅದಕ್ಕೆ ಹಸ್ಬೆಂಡ್ ಬಂದುಬಿಟ್ಟು ಹೇಳಿದರು ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡು ಚೆನ್ನಾಗಾಗುತ್ತೆ ಅಂತ ಹೇಳಿ. ಅಂದರೆ ಒಂದು ಎಗ್ಗು ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಇದನ್ನು ಹಾಕ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಆಗಿರೋಂಥ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನ ಮೇಲ್ಗಡೆ ಆ್ಯಡ್ ಮಾಡಿಕೊಂಡೆ. ಇದನ್ನ ಆಲ್ಮೋಸ್ಟ್ ನಾನು 1 ಅವರ್ ಆಗೋಷ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ನಂತರ ಇವಾಗ ಒಂದು ಫ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಇದನ್ನ ಡೀಪ್ ಫ್ರೈ ಕೂಡ ಉಂಡೆ ಮಾಡಿ ಮಾಡ್ಕೊಳ್ಬಹುದು. ನನಗೆ ಯಾಕೋ ಡೀಪ್ ಫ್ರೈ ಮಾಡೋದು ಬೇಡ, ಕಟ್ಲೆಟ್ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೋಡಿ. ಕೈಯಲ್ಲಿ ಈ ರೀತಿ ಚೆನ್ನಾಗಿದ್ದನ್ನ ತಟ್ಕೊಳ್ಬೇಕು, ಅಂದರೆ ರೌಂಡ್ ಶೇಪಲ್ಲಿ ದೊಡ್ಡದಾಗಿ ಸ್ವಲ್ಪ ತಟ್ಬಿಟ್ಟು ಈ ರೀತಿ ಪ್ಯಾನಿಗೆ ಎಣ್ಣೆ ಹಾಕಿದರೆ ಪ್ಯಾನಿಗೆ ಫಸ್ಟು ಚೆನ್ನಾಗಿದ್ದು ಕಾಯಿಸ್ಕೊಂಡ್ಬಿಟ್ಟು ನಂತರ ಒಂದೊಂದಾಗಿ ಈ ರೀತಿ ತಟ್ಕೊಂಡ್ಬಿಟ್ಟು ಹಾಕೋತಾ ಬಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ. ಮಟನ್ ಕಟ್ಲೆಟ್ ಅಂತೂ ಸಖತ್ತಾಗಿರುತ್ತೆ. ಒಮ್ಮೆ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಟ್ರೈ ಮಾಡಿ ನೋಡಿ. ಜೊತೆಗೆ ಇದನ್ನು ಈ ರೀತಿಯಾಗಿ ಎಲ್ಲನೂ 2 ಸೈಡೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಮಟನ್ ಕಟ್ಲೆಟ್ ರೆಡಿ ಆಗುತ್ತೆ. ಹಾಗೆಯೇ ಒಂದು ಬೇಸಿಗೆ ಅಂತೂ ಆಲ್ಮೋಸ್ಟ್ ಮುಗಿತಾ ಇದೆ ಅಂದ್ಕೊಳ್ತೀವಿ. ಬಟ್ ಏನಾಗುತ್ತೆ, ಒನ್ ಡೇ ಮಳೆ ಬರುತ್ತೆ, ಇನ್ನೊಂದು ದಿನ ಬೇಸಿಗೆ ಆಗಿಬಿಟ್ಟಿರುತ್ತೆ ನೋಡಿ. ಆದರೂ ಈ ರೀತಿಯಾದ ಮಳೆ ಟೈಮಲ್ಲಿ ರುಚಿ ಬಿಸಿ ಬಿಸಿಯಾಗಿರುವಂಥ ಮಟನ್ ಕಡಲೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗಿನ ನಮ್ಮದು ಅಡುಗೆ ಕೂಡ ರೆಡಿಯಾಗಿತ್ತು. ಹಾಗೆಯೇ ಮಟನ್ ಇದ್ದರೆ ನಮ್ಮ ಹಸ್ಬೆಂಡ್ಗೆ ಮುದ್ದೆ ಬೇಕಾಗುತ್ತೆ ಇವರಿಗೆ, ಹಾಗಾಗಿ ಮುದ್ದೆನೂ ರೆಡಿ ಮಾಡಿದ್ದೆ ನೋಡಿ ಇವರಿಗಾಗಿ. ಆಲ್ಮೋಸ್ಟ್ ನಾನು ಕೂಡ ಮುದ್ದೆ ಮಾಡೋದು ಪರ್ಫೆಕ್ಟಾಗಿ ಕಲ್ತಿದ್ದೀನಿ. ಬೇಕನ್ನೋರು ನಂಗೆ ಕಾಮೆಂಟ್ ಮಾಡಿ, ನಾನು ಯಾವ ರೀತಿಯಾಗಿ ಇನ್ಸ್ಟೆಂಟಾಗಿ ಪರ್ಫೆಕ್ಟಾಗಿ ಮಾಡೋದು ಹೇಳ್ಕೊಡ್ತೀನಿ. ಜೊತೆಗೆ ಇವಾಗ ಎಲ್ಲವೂ ಅಡುಗೆ ರೆಡಿ ಆಯಿತು, ಊಟ ಕೂಡ ಮಾಡಿದ್ವಿ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ದು ಇದರಲ್ಲೇ ನಾನು ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಯಾಕಂದರೆ ಮಟನ್ ಸಾಂಬಾರು ಕೂಡ ಇತ್ತಲ್ವ, ಹಸ್ಬೆಂಡ್ ಇವ್ರ ಜೊತೆ ದೋಸೆ ತಿನ್ನೋಕೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಇನ್ಸ್ಟೆಂಟಾಗಿ ಅವ್ರಿಗೆ ಪೊಟ್ಯಾಟೊ ದೋಸೆನ ಮಾಡ್ತಾಯಿದ್ದೆ ನೋಡಿ. ಏನಿದು ಪೊಟ್ಯಾಟೊ ದೋಸೆ ಅನ್ಬೋದಲ್ಲ. 1-2 ಹಸಿದಂಥ ಆಲೂಗಡ್ಡೆನ ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆನ ತೆಗೆದು ಇವಾಗ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ನಾನು 2 ಹಾಕ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕಿ ಬರೀ 1-2 ಟೇಬಲ್ ಸ್ಪೂನ್ ಅಷ್ಟೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಈ ದೋಸೆನ ಇನ್ಸ್ಟೆಂಟಾಗಿ ನಾವು 10 ನಿಮಿಷದಲ್ಲಿ ಮನೇಲಿ ಮಾಡ್ಕೊಳ್ಬಹುದು ನೋಡಿ. ಏನಾದರೂ ಅರ್ಜೆಂಟ್ ಇರುತ್ತೆ, ಹೊರಗಡೆ ಹೋಗಬೇಕಾಗಿರುತ್ತೆ, ಅಥವಾ ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆಗಿರಬಹುದು, ಎಲ್ಲದಕ್ಕೂ ಒಂದು 10 ನಿಮಿಷನೆಲ್ಲ ರೆಡಿ ಮಾಡಿಕೊಡ್ಬೋದು. ಹಾಗೆಯೇ ಇವಾಗ ಪೊಟ್ಯಾಟೋನೆಲ್ಲ ಗ್ರೈಂಡ್ ಮಾಡಿಕೊಂಡು ನಂತರ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಫೈನ್ ಪೌಡರ್ ಥರ ಏನು ಬೇಡ, ಈ ರೀತಿಯಾಗಿ ದರಿದರಿಯಾಗಿ ರುಬ್ಕೊಂಡು ನಂತರ ಅದಕ್ಕೆ ತುಂಬಾ ನನಗೆ ಗಟ್ಟಿ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಂತರ ಇವಾಗ ಮತ್ತೆ ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ಯಾವ ರೀತಿ ಅಂದರೆ ದೋಸೆ ಬ್ಯಾಟರ್ ಇರುತ್ತಲ್ವ ಆ ರೀತಿಯಾಗಿ ಇದನ್ನ ರೆಡಿ ಮಾಡ್ಕೊಳ್ಬೇಕು. ಇದನ್ನ ರೆಡಿ ಮಾಡ್ಕೊಂಡು ನಂತರ ಇವಾಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ಟೇಸ್ಟ್ಫುಲ್ ಆಗಿರುತ್ತೆ ಈ ಒಂದು ದೋಸೆ.
ಇವಾಗ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ನಂತರ ಇವಾಗ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಅಕ್ಕಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಇವಾಗ ನಂತರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗ ಇದು ಗಟ್ಟಿ ಅನಿಸುತ್ತೆ ನೋಡಿ, ಅಂದರೆ ಹಿಟ್ಟೆಲ್ಲ ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಗಟ್ಟಿ ಅನಿಸುತ್ತೆ. ಅದಕ್ಕೆ ಮತ್ತೆ 1 ಕಪ್ ಆಗುವಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಗಟ್ಟಿಯಾಗಿ, ಅಂದರೆ ದೋಸೆ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಆ ರೀತಿ ಬೇಡ, ಇದು ಎಷ್ಟು ತೆಳುವಾಗಿರುತ್ತಲ್ವ ಅಷ್ಟು ರುಚಿಯಾಗಿ ಕ್ರಿಸ್ಪಿಯಾಗಿರುವಂಥ ಆಲೂಗಡ್ಡೆ ದೋಸೆ ಬರುತ್ತೆ. ಇದಕ್ಕೆ ಯಾವುದೇ ಮೊಸರು ಹಾಕಿಲ್ಲ, ಸೋಡಾ ಹಾಕಿಲ್ಲ, ಇನ್ಸ್ಟೆಂಟಾಗಿ ಯಾವುದೋ ಅವಲಕ್ಕಿ ಆಗಿರ್ಬೋದು ಇದು ಏನು ಹಾಕಿಲ್ಲ ನೋಡಿ. ಜಸ್ಟ್ ನಾನು ಚಿರೋಟಿ ರವೆ ಹಾಕಿದ್ದೀನಿ, ಹಾಗೆಯೇ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಇದರಿಂದನೇ ತುಂಬಾ ಪರ್ಫೆಕ್ಟಾಗಿ ನಿಮಗೆ ಯಾವುದೇ ಫೇಲ್ಯೂರ್ ಇರೋದಿಲ್ಲ, ಅಷ್ಟು ಚೆನ್ನಾಗಿಯೇ ದೋಸೆ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ. ಫಸ್ಟೇ ಉಪ್ಪನ್ನು ಹಾಕಿದ್ದೆ, ಇನ್ನು ಹಿಟ್ಟನ್ನು ಹಾಕಿದ ಮೇಲೆ ಅದು ಉಪ್ಪು ಕಡಿಮೆ ಅನಿಸುತ್ತೆ, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನಾ ಇಲ್ಲಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡೆ ನೋಡಿ. ಒಂದು 10 ನಿಮಿಷ ಎಲ್ಲ ರೆಡಿ ಆಗುತ್ತೆ. ಹಾಗೆ ನಿಮಗೆ ಇಷ್ಟ ಆಗಿರುವಂಥ ಇಲ್ಲಿ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬಹುದು ನೋಡಿ. ಇದಕ್ಕೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ತಕ್ಷಣಕ್ಕೆ ನಾವು ಬೇಕಿದ್ದರೆ ಹಾಕ್ಕೊಂಡು ಬಿಡ್ಬೋದು ದೋಸೆನ. ಇಲ್ಲ ನಿಮಗೆ ಬೇಡ ಒಂದು 10 ನಿಮಿಷ ಇಟ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೊಳ್ಬಹುದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಪರ್ಫೆಕ್ಟ್ ಆಗಿರುವಂಥ, ಹಾಗೆ ರುಚಿಯಾಗಿ ಕ್ರಿಸ್ಪಿಯಾಗಿರುವಂಥ, ಹೆಲ್ತಿಯಾಗಿರುವಂಥ ಒಂದು ದೋಸೆ ಬರುತ್ತೆ. ಹಾಗೆ ಈಗ ದೋಸೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಹಾಗೆ ಈ ದೋಸೆನ ಯಾವ ರೀತಿ ಅಂದರೆ ಒಂದೇ ಟೈಮ್ ಸುರಿದ್ಬಿಟ್ಟು ಹೀಗೆ ರೌಂಡ್ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೊಳ್ಳಿಕ್ಕೆಲ್ಲ ಹೋಗಬೇಡಿ. ಅಂದರೆ ಇದು ರವೆ ಇರೋದ್ರಿಂದ ಒಂದು ಟೈಮ್ ಕೂತ್ಕೊಂಡ್ಬಿಡತ್ತೆ. ಹಾಗಾಗಿ ತೆಳುವಾಗಿ ಈ ನೋಡಿ ನಾನು ತುಂಬ ದಪ್ಪಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಹಾಗಾಗಿ ಈ ರೀತಿ ದಪ್ಪಾಗಿ ದೋಸೆ ಬರುತ್ತೆ. ಸೊ ಬೇಡ, ಸ್ವಲ್ಪ ಜಾಸ್ತಿನೇ ನೀರನ್ನು, ಅಂದರೆ 1 ಕಪ್ ರವೆ ಹಾಕ್ಕೊಂಡ್ರೆ ಇದಕ್ಕೆ 2 ರಿಂದ 2.5 ಕಪ್ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟ್ ಆಗಿರೋಂಥ ದೋಸೆ ಬರುತ್ತೆ. ಹಾಗೆ ಕ್ರಿಸ್ಪಿಯಾಗಿರುತ್ತೆ, ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ದೋಸೆ ಕೂಡ ರೆಡಿ ಆಗುತ್ತೆ ನೋಡಿ. ಸ್ವಲ್ಪ ಮೇಲಿಂದ ಎತ್ತಿ ದೋಸೆನ ಬಿಟ್ಕೊಳ್ತಾ ಬಂದರೆ ರವೆ ದೋಸೆ ಎಲ್ಲ ಮಾಡ್ತೀವಲ್ವ ಆ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ರುಚಿಯಾಗಿರುವಂಥ ದೋಸೆ ಬರುತ್ತೆ ನೋಡಿ. ಹಾಗಾಗಿ ನಾನು ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಲಾಗ್ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೇನೆ ನೋಡಿ. ಹಾಗೆ ಯಾವ ರೀತಿಯಾಗಿ ನಾನು ದೋಸೆ ಬಿಡ್ತಾ ಇದ್ದೀನಲ್ವ ಈ ರೀತಿಯಾಗಿ ನೀವು ಕೂಡ ದೋಸೆ ಬಿಡಿ. ತುಂಬ ತೆಳುವಾಗಿ ಕ್ರಿಸ್ಪಿಯಾಗಿ, ಹಾಗೆ ಇದು ತುಂಬ ತೆಳುವಾಗುತ್ತೆ ಅನ್ನೋ ಹಾಗೆಲ್ಲ, ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ನೋಡಿ. ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ. ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಆಗಿ. ಇನ್ನು ಹಸ್ಬೆಂಡ್ಗೆ ಸರ್ವ್ ಮಾಡ್ಕೊಡ್ತಾ ಇದ್ದೀವಿ. ಮಟನ್ ಸಾಂಬಾರಿದ್ದಾಗ ಇರ್ತೀವಿ, ದೋಸೆ ಏನಾದರೂ ಮಾಡಿದರೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು, ಅಥವಾ ನಾನ್ ವೆಜ್ ಏನಾದರೂ ಮಾಡಿದಾಗ ಇರ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡೆ. ಹಾಗೆಯೇ ನಾನು ಇವತ್ತು ಇನ್ಸ್ಟಂಟ್, ಅಂದರೆ ಮನೆಯಲ್ಲೇ ನಾನು ಯಾವಾಗ್ಲೂ ಕೆನೆಯನ್ನು ತೆಗೆದು ಇಡ್ತಾ ಇರ್ತೀನಲ್ವ, ಹಾಗಾಗಿ ಬೆಣ್ಣೆನೂ ಮಾಡ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೆ. ಇದು 1 ವಾರದ್ದು ನಾ ಇಲ್ಲಿ ಕೆನೆಯನ್ನೆಲ್ಲ ತೆಗೆದಿಟ್ಟಿರ್ತೀನಿ. ಯಾವಾಗಲೂ ನನಗಿದ್ದು ರೂಢಿ, ನೈಟ್ ಟೈಮು ಅಥವಾ ಮಾರ್ನಿಂಗ್ ಟೈಮು ಹಾಲಿನ ಮೇಲೆ ಅಂತ ಕೆನೆ ತೆಗೆದಿರ್ತೀನಿ. ಹಾಗೆ ಮೊಸರಿತ್ತು ಅದನ್ನು ಕೂಡ ತೆಗೆದಿಟ್ಕೊಂಡೆ. ಮನೆಯಲ್ಲೇ ನೋಡಿ ನಾವು ಎಷ್ಟೋ ಕಷ್ಟಪಟ್ಟು ಅವಾಗ ಮಜ್ಜಿಗೆ ಮಾಡಿಬಿಟ್ಟು ಬೆಣ್ಣೆ ಎಲ್ಲ ತೆಗಿತಾ ಇದ್ರಲ್ಲ ಆ ರೀತಿ ಏನಿಲ್ಲ. ಜಸ್ಟ್ ಇವಾಗ 1 ಟೈಮ್ ಮಿಕ್ಸಿಯಲ್ಲಿ ಗಿರ್ ಅನ್ಸಿರೋದು ಸಾಕು, ಎಷ್ಟೊಂದು ಬೆಣ್ಣೆ ಬರುತ್ತೆ. ಅಂದರೆ ತುಂಬ ಪರ್ಫೆಕ್ಟಾಗಿ ಯಾವುದೇ ಜಂಜಾಟ ಇಲ್ಲದೆ, ಗಜಿಬಿಜಿ ಏನೂ ಇಲ್ಲದೇ ಕ್ಲೀನಾಗಿ ಪರ್ಫೆಕ್ಟಾಗಿರೋಂಥ ಬೆಣ್ಣೆನ ನಾವು ಸುಲಭವಾಗಿ ಮಾಡ್ಕೊಳ್ಬೋದು. ನನಗಂತೂ ಈ ರೀತಿ ದೋಸೆ ಆಗಿರ್ಬೋದು, ಈ ರೀತಿ ಏನಾದರೂ ಮಾಡಿಕೊಂಡಾಗ ಅಥವಾ ಪುಳಿಯೋಗರೆ ಏನಾದರೂ ರೆಸಿಪೀಸ್ನ ಮಾಡಿದಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಅಥವಾ ಬಿಸಿ ರೈಸ್ ಇರುತ್ತಲ್ವ ಅದರಲ್ಲಿ ತಿನ್ನೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಮಗಳಿಗಂತೂ ಇನ್ನೂ ಇಷ್ಟ ಆಗುತ್ತೆ. ಅವಳಿಗೆ ಏನೋ ತಿನ್ನಲಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಿರ್ತಾಳೆ. ಸೊ ಅದಕ್ಕಾಗಿ ನಾನು ಮನೆಯಲ್ಲಿ ಈ ರೀತಿಯಾಗಿ ಅವಾಗವಾಗ ಮಾಡ್ಕೊಳ್ತಾನೇ ಇರ್ತೀನಿ. ಅಂದರೆ ವಾರದಲ್ಲಿ ಒಮ್ಮೆ ನಾನು ಕೆನೆನ ತೆಗೆದಿಟ್ಬಿಟ್ರೆ ಈ ರೀತಿ ಬೆಣ್ಣೆನ ಸುಲಭವಾಗಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಹಾಗೆಯೇ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬಹುದು ನೋಡಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಬೆಣ್ಣೆ, ಹಾಗೆಯೇ ಫ್ರೆಶ್ ಆಗಿರುತ್ತೆ. ಸೊ ನೀವು ಇವಾಗ ನಾನು ಎಲ್ಲವನ್ನು ತೆಗೆದು, ಹಾಗೆಯೇ ಬೆಣ್ಣೆ ಅಷ್ಟೇ ಅಲ್ಲ ಮಜ್ಜಿಗೆ ಕೂಡ ಬರುತ್ತೆ ಅಲ್ವಾ. ಎಷ್ಟೊಂದು ಮನೆಯಲ್ಲಿ ಆ ಹಾಲನ್ನ ತೊಗೊಂಬಂದುಬಿಟ್ರೆ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಅಲ್ವಾ. ಮಜ್ಜಿಗೆ ಆಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಇವನ್ ಮೊಸರು ಕೂಡ ಸಿಗುತ್ತೆ ನೋಡಿ. ಹಾಗಾಗಿ ನಾನು ಇಲ್ಲಿ ಈ ರೀತಿಯಾಗಿ ಬೆಣ್ಣೆನ ತೆಗಿತಾ ಇದ್ದೆ.
ನೀವು ಯಾರಾದರೂ ಈ ರೀತಿಯಾಗಿ ಎವ್ರಿ ಡೇ ಕೆನೆನ ತೆಗೆದಿಟ್ಟು ಈ ರೀತಿ ಬೆಣ್ಣೆ ಮಾಡೋರಿದ್ದರೆ ಕಮೆಂಟ್ ಮಾಡಿ ಹೇಳಿ, ಈ ರೀತಿ ಮಾಡ್ತೀವಿ ಅಂತ ಹೇಳಿ. ಯಾಕೆ ಕಮೆಂಟ್ ಮಾಡಿದ್ರಿ ಅಂತ ಹೇಳೋದು ಅಂದರೆ ಒಂದು ಖುಷಿ ಕೊಡುತ್ತೆ, ನಮ್ಮ ಜೊತೆನೂ ಯಾರೂ ಇಂಟ್ರ್ಯಾಕ್ಟ್ ಆಗಿದ್ದಾರಲ್ವ ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇರ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಅಷ್ಟೇ. ಸೊ ಇನ್ನು ಬೆಣ್ಣೆ ಕೂಡ ರೆಡಿ ಆಯಿತು. ಇದನ್ನ ಬೇಕಿದ್ರೆ ಎತ್ತಿಟ್ಕೊಂಡ್ಬಿಟ್ಟು ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ಇಲ್ಲ ಅಂದರೆ ಅವಾಗಿಂದ ಅವಾಗಲೇ ಇದನ್ನ ಕರಗಿಸ್ಬಿಟ್ಟು ತುಪ್ಪ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಅದನ್ನ ಅವಾಗಲೇ ಕರಗಿಸ್ಕೊಂಡ್ಬಿಟ್ಟು ತುಪ್ಪ ರೆಡಿ ಆಯಿತು, ಮಜ್ಜಿಗೆ ರೆಡಿ ಆಯಿತು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್.